ಇನ್ನು ಬಿಜೆಪಿಯಲ್ಲಿನ ಬಣ ಬಡಿದಾಟ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನಾರ್ಥಕ ಆಗಿದೆ. ಯಾಕಂತ ಅಂದ್ರೆ ವಿಜೇಂದ್ರ ಅವರಂತೂ ಸಾಲು ಸಾಲಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗೋದು, ಜೆ.ಪಿ. ನಡ್ಡಾ ಅವರನ್ನು ಭೇಟಿಯಾಗೋದು, ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧವಾದಂಥ ಕಂಪ್ಲೇಂಟ್ ಕೊಡೋದು. ಅದರಲ್ಲೂ ಇವತ್ತಂತೂ ಯಾರೋ ಒಂದಿಬ್ರು ಮಾತನಾಡ್ತಾ ಇದ್ದಾರೆ, ಅವರನ್ನ ಹೊರತುಪಡಿಸಿ ಉಳಿದಂಥವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿ ನಾನು ಸಫಲ ಆಗಿದ್ದೀನಿ, ನಾನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀನಿ, ನನ್ನ ಒಂದು ನೇತೃತ್ವದಲ್ಲೇ ಬಿಜೆಪಿಯನ್ನು ಅಧಿಕಾರಕ್ಕೂ ತರ್ತೀನಿ ಅನ್ನುವಂಥನ್ನ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಯತ್ನಾಳ್ ಆ್ಯಂಡ್ ಟೀಮ್ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಹೋರಾಟ ಏನಿತ್ತು ಅದನ್ನ 2ನೇ ಹಂತದ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಬಣ ಬಡಿದಾಟ ನಾನು ಮೊದಲೇ ಹೇಳಿದಾಗೆ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನಾರ್ಥಕ ಆಗಿದೆ. ಯಾರೋ ಕೆಲವರು 2-3 ಜನ ಮಾತನಾಡ್ತಾರೆ, ಅದನ್ನ ಬದಿಗಿಟ್ಟು ನಾವು ಮೊದಲು ವಾಲ್ಮೀಕಿ ಹೋರಾಟ ಮಾಡ್ತೀನಿ ಅಂದಿವಿ. ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕೂಡ ಆಗ್ತೇನೆ. ಮಾಡಬೇಡತ್ತೆ ನಮ್ಗೇನು ಹೈಕಮಾಂಡ್ ಹೇಳಿಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ, ಈಗಲೂ ಹೇಳಿಲ್ಲ, ಇವತ್ತಿನವರೆಗೂ ಈ ಸಮಯದವರೆಗೂ ಹೇಳಿಲ್ಲ. ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯೋ ವಿಶ್ವಾಸ, ಹೈಕಮಾಂಡ್ ಅಭಯ, ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರೋ ಧೈರ್ಯ. ಕಳೆದ 1 ವಾರದಿಂದ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದ ವಿಜಯೇಂದ್ರಗೆ ಮತ್ತಷ್ಟು ಶಕ್ತಿ ಬಂದಂತಿದೆ. ಮೊನ್ನೆಯಷ್ಟೇ ಅಮಿತ್ ಶಾರನ್ನು ಭೇಟಿಯಾಗಿದ್ರು, ಜೆ.ಪಿ. ನಡ್ಡಾರನ್ನು ಭೇಟಿಯಾಗಿದ್ರು. ನಿನ್ನೆಯಷ್ಟೇ ರಾಜ್ಯಕ್ಕೂ ಜೆ.ಪಿ. ನಡ್ಡಾ ವಿಜಯೇಂದ್ರ ಒಟ್ಟಿಗೆ ಎಂಟ್ರಿ ಕೊಟ್ಟಿದ್ರು. ಇದೀಗ ವಿಜಯೇಂದ್ರ ಮಾತನಾಡ್ತಿರೋದು ನೋಡ್ತಿದ್ರೆ ತುಂಬಾನೇ ಕಾನ್ಫಿಡೆನ್ಸ್ ನಲ್ಲಿರೋದು ಗೊತ್ತಾಗ್ತಿದೆ. ಅದಕ್ಕೆ ಕಾರಣವೇ ಯತ್ನಾಳ್ಗೆ ಡೋಂಟ್ ಕೇರ್ ಅಂದಿರೋದು. ಶಾಸಕ ಯತ್ನಾಳ್ ನಡೆಗೆ ಬಿವೈ ವಿಜೇಂದ್ರ ಡೋಂಟ್ ಕೇರ್. ರಾಜ್ಯಾಧ್ಯಕ್ಷನಾಗಿ ಇರುತ್ತೀನಿ, ಬಿಜೆಪಿ ಅಧಿಕಾರಕ್ಕೆ ತರ್ತೀನಿ. ಹೈಕಮಾಂಡ್ ಭೇಟಿಯ ಬಳಿಕ ಬಿವೈ ವಿಜೇಂದ್ರ ಸಮರ. ಕಳೆದ 1 ವಾರದಿಂದ ದೆಹಲಿಯಲ್ಲೇ ವಿಜೇಂದ್ರ ಬೀಡು ಬಿಟ್ಟಿದ್ರು. ಅಮಿತ್ ಶಾ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡಿದ್ರು. ಅಮಿತ್ ಶಾ ಬಳಿಯೂ ಯತ್ನಾಳ್ ನಡೆಯ ಬಗ್ಗೆ ದೂರು ಕೊಟ್ಟಿದ್ರು. ಇದಿಷ್ಟೇ ಅಲ್ಲ, ಜೆ.ಪಿ. ನಡ್ಡಾರನ್ನು ಭೇಟಿಯಾಗಿ ಯತ್ನಾಳ್ ನಡೆಯ ಬಗ್ಗೆ ದೂರು ಕೊಟ್ಟಿದ್ರು. ಪ್ರತ್ಯೇಕ ಸಮರ ಸಾರಿರೋ ಯತ್ನಾಳ್ ವಿರುದ್ಧ ಮತ್ತೆ ವಿಜಯೇಂದ್ರ ಬೆಂಕಿ ಉಗುಳಿದ್ದಾರೆ. ಯಾರೋ ಒಂದಿಬ್ಬರು ಮಾತನಾಡೋದನ್ನ ಬದಿಗಿಟ್ಟು ಉಳಿದವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತಿದ್ದೀನಿ, ರಾಜ್ಯಾಧ್ಯಕ್ಷನಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದೆ ತರ್ತೀನಿ ಎಂದಿದ್ದಾರೆ. ಯಾರೋ ಕೆಲವರು 2-3 ಜನ ಮಾತನಾಡ್ತಾರೆ, ಅದನ್ನ ಬದಿಗಿಟ್ಟು ಇನ್ನೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದ್ದೇನೆ. ಮುಂದೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷವನ್ನು ಸಂಘಟಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕೂಡ ಆಗ್ತೇನೆ. ಇದಿಷ್ಟೇ ಅಲ್ಲ, ವರಿಷ್ಠರು ಹಿರಿಯರು ನನಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ. ಕಳೆದ 1 ವರ್ಷದಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ ಅಂತ ಯತ್ನಾಳ್ ಬಣಕ್ಕೆ ವಿಜಯೇಂದ್ರ ಸಂದೇಶ ರವಾನೆ ಮಾಡಿದ್ರು. ನಾನು ನಿರೀಕ್ಷೆ ಮಾಡಿರಲಿಲ್ಲ, ನಮ್ಮ ಪಕ್ಷದ ಯಾರು ಹಿರಿಯರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ಯುವಕನಿಗೆ ಅವಕಾಶ ಸಿಗ್ತದೆ, ಇಷ್ಟೆಲ್ಲ ಹಿರಿಯರಿದ್ದರೂ ಸಹ ವಿಜೇಂದ್ರನಿಗೆ ಅವಕಾಶ ಸಿಗ್ತದೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತೇಳಿ. ನಮ್ಮ ವರಿಷ್ಠರು ಎಲ್ಲ ಹಿರಿಯರು ನನಗೆ ಒಂದು ಅವಕಾಶ ನೀಡಿದ್ದಾರೆ, ನಾನು ಒಪ್ಕೊಳ್ತೇನೆ. 1 ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ನಾನು ಶ್ರಮವನ್ನು ಹಾಕ್ತಾ ಇದ್ದೇನೆ. ಈ ರಾಜ್ಯ ಸರ್ಕಾರವನ್ನು ತುದಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು, ಭ್ರಷ್ಟಾಚಾರ ಪ್ರಕರಣದಲ್ಲಿ ರಾಜ್ಯ ಸರ್ಕಾರನ ಬಯಲು ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ಶಾಸಕರು ಕಾರ್ಯಕರ್ತರೊಂದಿಗೆ ಬೀದಿಗಿಳಿದು ಹೋರಾಟ ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ವಕ್ಫ್ ವಿರುದ್ಧ ಶಾಸಕ ಯತ್ನಾಳ್ ಟೀಮ್ 2ನೇ ಹಂತದ ಹೋರಾಟ. ಇತ್ತ ರೆಬೆಲ್ಸ್ ಬಣದಲ್ಲೂ ಒಂದಲ್ಲ ಒಂದು ಬೆಳವಣಿಗೆ ನಡೀತಾನೆ ಇದೆ. ಇದೀಗ ವಕ್ಫ್ ವಿರುದ್ಧ ಶಾಸಕ ಯತ್ನಾಳ್ ಬಣ 2ನೇ ಹಂತದ ಹೋರಾಟ ಆರಂಭ ಮಾಡಿಯೇ ಬಿಟ್ಟಿದೆ. ವಕ್ಫ್ ವಿರುದ್ಧ ಮೊದಲ ಹಂತದಲ್ಲಿ ಹೋರಾಟ ಮಾಡಿದ್ದ ಯತ್ನಾಳ್ ಬಣ 2ನೇ ಹಂತದ ಹೋರಾಟಕ್ಕೂ ಕರೆ ಕೊಟ್ಟಿತ್ತು. ಇಂದಿನಿಂದ ಬಳ್ಳಾರಿಯ ಕಂಪ್ಲಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗ್ತಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಹೋರಾಟಕ್ಕೆ ಚಾಲನೆ ಕೊಡಲಾಗಿದೆ. ವಿಜಯೇಂದ್ರಗೆ ಸೆಡ್ಡು ಹೊಡೆದಿರುವ ಯತ್ನಾಳ್, ನಮಗೆ ವಕ್ಫ್ ವಿರುದ್ಧ ಪ್ರತಿಭಟನೆ ಮಾಡಬೇಡಿ ಅಂತ ಹೈಕಮಾಂಡ್ ಹೇಳಿಲ್ಲ, ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದಿದ್ದಾರೆ. ನಾವು ಮೊದಲು ವಾಲ್ಮೀಕಿ ಹೋರಾಟ ಮಾಡ್ತೀನಿ ಅಂದಿವಿ, ಆದರೆ ಅನುಮತಿ ಕೊಡಲಿಲ್ಲ. ಈ ವಕಫದ್ದು ಹೋರಾಟ ನಾವು ಪ್ರಾರಂಭ ಮಾಡಿದ್ವಿ, ಮಾಡಬೇಡತ್ತೆ ನಮಗೇನು ಹೈಕಮಾಂಡ್ ಹೇಳಿಲ್ಲ, ಈಗಲೂ ಹೇಳಿಲ್ಲ, ಇವತ್ತಿನವರೆಗೂ ಈ ಸಮಯದವರೆಗೂ ಹೇಳಿಲ್ಲ. ಅಂದರೆ ನಾವು ಮಾಡ್ತಿರುವಂಥ ಕೆಲಸ ಒಳ್ಳೆಯದಿದೆ ಅಂತೇಳಿ ಹೇಳಿಲ್ಲ.
ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ವಿಜಯೇಂದ್ರ ನುಡಿದ್ರೆ ನನಗೆ ಹೈಕಮಾಂಡ್ ಬಲ ಇದೆ, ಮುಂದೆಯೂ ರಾಜ್ಯಾಧ್ಯಕ್ಷನಾಗಿ ಇರುತ್ತೇನೆ ಅಂತ ಸಂದೇಶ ರವಾನಿಸಿದ್ದಾರೆ. ಇತ್ತ ಯತ್ನಾಳ್ ಬಣ 2ನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಟ್ಟೇ ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9